ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸೌಜನ್ಯ ಹತ್ಯೆ ಪ್ರಕರಣ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ಗೆ ಶಾಕ್. ಸಮೀರ್ ಎಂಡಿ ವಿರುದ್ಧ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲು. ತಕ್ಷಣವೇ ವಿವಾದಿತ ವಿಡಿಯೋ ಡಿಲೀಟ್ ಮಾಡುವಂತೆ ಸೂಚನೆ. ಪತ್ರಕರ್ತರ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. ಪಂದ್ಯಗಳಲ್ಲಿ ಉತ್ತಮ ಆಟದ ಮೂಲಕ ಗಮನ ಸೆಳೆದ ಪತ್ರಕರ್ತರು. ಪಂದ್ಯಾವಳಿಗೆ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಲಾರಿ ಮಧ್ಯ ಭೀಕರ ಅಪಘಾತ. ಚಾಲಕನ ಸ್ಥಿತಿ ಚಿಂತಾಜನಕ. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ರಾಷ್ಟ್ರೀಯ ಹೆದ್ದಾರಿ 75ರ ಸೋಲೂರು ಬಳಿ ಘಟನೆ. ಸೌಜನ್ಯ ಹತ್ಯೆ ಪ್ರಕರಣ ಸೇರಿದಂತೆ ಧರ್ಮಸ್ಥಳದಲ್ಲಿ ನಡೆದಿದ್ದ ಅಪರಾಧ ಪ್ರಕರಣಗಳ ಕುರಿತು ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಸಮೀರ್ ಎಂಡಿಗೆ ಆಘಾತ ಎದುರಾಗಿದ್ದು, ಆತನ ವಿರುದ್ಧ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಪ್ರಕರಣ ದಾಖಲಾಗಿದೆ. ಹೌದು, ವಿದ್ಯಾರ್ಥಿನಿ ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣ ಸಂಬಂಧ ಕೋರ್ಟ್ ಆದೇಶ ಉಲ್ಲಂಘಿಸಿ 2ನೇ ವಿಡಿಯೋ ಬಿಟ್ಟಿರುವ ಆರೋಪ ಹಿನ್ನೆಲೆ ದೂತ ಹೆಸರಿನ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಈ ಸಂಬಂಧ ಡಿ ನಿಶ್ಚಲ್ ಮತ್ತು ಡಿ ಹರ್ಷೇಂದ್ರ ಕುಮಾರ್ ಅವರು ಮೂಲ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯನ್ನು ವಿಚಾರಣೆ ನಡೆಸಿದ ಬೆಂಗಳೂರಿನ 4ನೇ ಹೆಚ್ಚುವರಿ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶ ಎಸ್ ನಟರಾಜ್ ಅವರು ಯೂಟ್ಯೂಬರ್ ಎಂಡಿ ಸಮೀರ್ ದೂತ ಯೂಟ್ಯೂಬ್ ಚಾನೆಲ್ಗೆ ನೋಟಿಸ್ ಜಾರಿ ಮಾಡಿ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿದೆ. ಅಲ್ಲದೆ ವಿವಾದಿತ ವಿಡಿಯೋವನ್ನು ಯೂಟ್ಯೂಬ್ ಚಾನೆಲ್ನಿಂದ ತಕ್ಷಣ ತೆಗೆದುಹಾಕುವಂತೆ ಸಮೀರ್ಗೆ ಸೂಚನೆ ನೀಡಿ ಅರ್ಜಿಯ ವಿಚಾರಣೆಯನ್ನ ಜೂನ್ 9ಕ್ಕೆ ಮುಂದೂಡಿದ್ದಾರೆ. ಧರ್ಮಸ್ಥಳ ಪರ ರಾಜಶೇಖರ ಹಿಲ್ಯಾರ್ ಮಂಡಿಸಿದ ವಾದವನ್ನು ಆಲಿಸಿದ ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಧೀಶ ಎಸ್ ನಟರಾಜ್ ಈ ಆದೇಶ ಮಾಡಿದ್ದಾರೆ. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ನಗರದ 3 ಮೈದಾನಗಳಲ್ಲಿ ಇಂದಿನಿಂದ ಆರಂಭವಾಗಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ದೊರೆಯಿತು. ಜಿಲ್ಲೆಯ 4 ತಂಡಗಳು ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು 20 ತಂಡಗಳು ಆಗಮಿಸಿದ್ವು. ನಗರದ ವಿಜ್ಞಾನ ಕಾಲೇಜಿನ ಟಫ್ ಮೈದಾನ, ಸರ್ಕಾರಿ ಕಲಾ ಕಾಲೇಜು ಮೈದಾನ ಹಾಗೂ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ನಡೆದ ಪಂದ್ಯಾವಳಿಗಳಲ್ಲಿ ಪತ್ರಕರ್ತರು ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ತಮ್ಮ ಕ್ರೀಡಾ ಸ್ಫೂರ್ತಿ ಮೆರೆದು ಗಮನ ಸೆಳೆದರು. ತಲಾ 6 ಓವರ್ಗಳ ಲೀಗ್ ಪಂದ್ಯಗಳು ಬಹುತೇಕ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ವು. ಹಾಸನ ಚಾಲೆಂಜರ್ಸ್ ತಂಡವು ಮೊದಲ ಪಂದ್ಯವನ್ನ ರಾಯಚೂರು ವಿರುದ್ಧ ಗೆದ್ದು ಬೀಗಿತು. ಚಾಲೆಂಜರ್ಸ್ ತಂಡದ ಅಭಿಜಿತ್ 1 ಓವರ್ನಲ್ಲಿ ಭರ್ಜರಿ 6 ಸಿಕ್ಸರ್ ಸಿಡಿಸುವ ಮೂಲಕ ಎಲ್ಲಾ ಪತ್ರಕರ್ತರು ಕುಣಿದು ಕುಪ್ಪಳಿಸುವಂತೆ ಮಾಡಿದ್ರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಸಂಸ್ಥೆಯ ಅಧ್ಯಕ್ಷರಾದಂಥ ಆರ್.ಟಿ. ದೇವೇಗೌಡರು, ಅತ್ಯಂತ ಹಿರಿಯ ನಾಗರಿಕರು, ಹಾಸನದ ಎಲ್ಲ ಜನರಿಗೆ ಚಿರಪರಿಚಿತರು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂತರು. ಅವರು ಇವತ್ತು ನಮ್ಮ ಕ್ರೀಡಾಕೂಟಕ್ಕೆ ಬಂದಿದ್ದಾರೆ ಮತ್ತೆ ಶುಭವನ್ನ ಹಾರೈಸಿ ಹೊರಡ್ತಾರೆ. ಅವ್ರ ಜೊತೆ ಜಗದೀಶ್ ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರುವಂತರು. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಹೊಸ ಶಾಖೆ ಪ್ರಾರಂಭ ಆಗ್ಲಿಕ್ಕೆ ಇಬ್ರು ಕೂಡ ಕಾರಣಕರ್ತರಾಗಿದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ ನಮಗೆ ಈ ಇಡೀ ಕ್ರೀಡಾಕೂಟಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡ್ತಾರೆ. ಈ ವೇಳೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್.ಟಿ. ದೇವೇಗೌಡರು ಮಾತನಾಡಿ, ಜಿಲ್ಲೆಯಲ್ಲಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿರುವುದರ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಪಂದ್ಯಾವಳಿ ಭಾಗವಹಿಸುತ್ತಿರುವ ಎಲ್ಲ ತಂಡಗಳಿಗೆ ಶುಭವನ್ನ ಕೋರಿದರು. ನನಗೆ ಬಯಸದ ಬಂದ ಭಾಗ್ಯ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ಅನುಕೂಲ ಮಾಡಿಕೊಟ್ಟಂತ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಕ್ರೀಡಾಕೂಟವನ್ನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಇದನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳ ಪರವಾಗಿ ಹಾಸನ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ದೈನಂದಿನ ಒತ್ತಡಗಳಿಗೆ ಒಂದು ವಿರಾಮವನ್ನು ನೀಡುವ ಉದ್ದೇಶದಿಂದ ಪತ್ರಕರ್ತರನ್ನೆಲ್ಲವೂ ಕೂಡಿಸಿ ರಾಜ್ಯಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಸಂತಸದ ವಿಚಾರ. ಈ ಕಾರ್ಯಕ್ರಮದ ಆಯೋಜನೆ ಕಾರಣಕರ್ತರಾದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ 2 ದಿನದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬರಲಿ ಎಂದು ಆಶಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನೇತೃತ್ವವನ್ನು ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಹಾಸನ ಜಿಲ್ಲೆಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಕ್ಕಂಥ ಹೆಮ್ಮೆಯ ವಿಷಯ. ಅಂತಹ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯ ನಮ್ಮ ಪತ್ರಕರ್ತ ಬಂಧುಗಳಿಗೆ ಒಂದು ವಿಶೇಷವಾದಂತಹ ಸವಲತ್ತುಗಳನ್ನು ಒದಗಿಸಿ ಈ ಕ್ರೀಡಾಕೂಟ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ತಂದು
ಈ ಒಂದು ಕ್ರೀಡೆ ನಮ್ಮ ಪತ್ರಕರ್ತರಿಗೆ ಒಂದು ಹೆಮ್ಮೆ. ಈ ಒಂದು ಹೆಮ್ಮೆ ನಮ್ಮ 2 ದಿವಸದಲ್ಲಿ ಒಂದು ಉತ್ತಮವಾದ ಸಂದೇಶವನ್ನು ಕೊಡಲಿ ಅಂತಕ್ಕಂಥ ಶುಭವಾದ ನುಡಿಗಳನ್ನು ನುಡಿಯಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ವಂದಿಸಿ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಕೆಯುಡಬ್ಲ್ಯೂಜೆ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು, ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್ ಹಾಗೂ ಪದಾಧಿಕಾರಿಗಳು, ಜಿಲ್ಲೆ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಘದ ರಾಜ್ಯಾಧ್ಯಕ್ಷ ಜೆಆರ್ ಕೆಂಚೇಗೌಡ, ವಿಶೇಷ ಪ್ರತಿನಿಧಿ ರವಿ ನಾಕಲ್ಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿಸಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ಆರ್ಟಿಸಿ ಬಸ್ ಭೀಕರ ಅಪಘಾತಕ್ಕೊಳಗಾಗಿ ಚಾಲಕನ ಸ್ಥಿತಿ ಚಿಂತಾಜನಕವಾಗಿದ್ದು 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿರುವ ಘಟನೆ ಸಕಲೇಶಪುರದ ಸೋಲೂರಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಸೋಲೂರಿನ ಬಳಿ ಶನಿವಾರ ಮುಂಜಾನೆ 4:45 ಸಕಲೇಶಪುರದಿಂದ ಬೆಂಗಳೂರಿಗೆ ಹೊರಟಿದ್ದ ಕೆಎ 18F1053 ಸಂಖ್ಯೆಯ ಬಸ್ ಲಾರಿಗೆ ಹಿಂಬದಿಯಿಂದ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಬಸ್ಸಿನ ಚಾಲಕ ಸೋಮಶೇಖರ್ ಗಂಭೀರವಾಗಿ ಗಾಯಗೊಂಡಿದ್ದು, ಇಬ್ಬರು ಕಾಲುಗಳು ಮುರಿದು ಸುಮಾರು 15 ನಿಮಿಷಗಳ ಕಾಲ ಬಸ್ಸಿನಲ್ಲಿ ಸಿಲುಕಿಕೊಂಡಿದ್ದು, ಇದೀಗ ಆತನ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ 20ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದು, ಅವರನ್ನು ತಕ್ಷಣವೇ ಸ್ಥಳೀಯ ನೆಲಮಂಗಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ಸಂಬಂಧ ತನಿಖೆ ಮುಂದುವರೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ನಗರದ ಕಾಂಗ್ರೆಸ್ ಕಚೇರಿ ಎದುರು ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ರಂಜಿತ್ ಗೊರೂರ್ ನೇತೃತ್ವದಲ್ಲಿ ಸುಮಾರು 40 ಜನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿ ಬಳಿ ಸೇರಿ ನಂತರ ಕೇಂದ್ರ ಸರ್ಕಾರ ಕುದುರೆ ಟಾಂಗ ಎಳೆಯುವ ಮೂಲಕ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದರು. ಬಿಎಂ ರಸ್ತೆ ಕಾಂಗ್ರೆಸ್ ಕಚೇರಿಯಿಂದ ರೈಲ್ವೆ ನಿಲ್ದಾಣದವರೆಗೆ ಮೆರವಣಿಗೆ ಮೂಲಕ ತೆರಳಿದ ಕಾರ್ಯಕರ್ತರು ನಗರದ ರೈಲ್ವೆ ನಿಲ್ದಾಣ ಮುಂಭಾಗ ಜಮಾಯಿಸಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ರಂಜಿತ್ ಗೊರೂರು, ಕೇಂದ್ರ ಸರ್ಕಾರ ದಿನನಿತ್ಯ ತೈಲ ಬೆಲೆ, ಅಗತ್ಯ ಬೆಲೆ ವಸ್ತುಗಳ ದಿನನಿತ್ಯ ಏರಿಕೆ ಮಾಡುತ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಮೇರೆಗೆ ಪ್ರತಿಭಟನೆ ನಡೆಸಿದ್ದೇವೆ. ಇನ್ನು ಮುಂದೆ ಕೇಂದ್ರ ಸರ್ಕಾರ ಅಡುಗೆ ಅನಿಲ, ತೈಲ ದರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದರೆ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕೇಂದ್ರ ಸರ್ಕಾರ ದಿನನಿತ್ಯ ತೈಲ ಬೆಲೆ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದನ್ನ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತೇವೆ. ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಈ ದಿನ ನಾವು ಕೇಂದ್ರ ಸರ್ಕಾರದ ಸ್ವತಂತ್ರ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ವಿ. ಈಗಾದ್ರೆ ಅಚ್ಚೇ ದಿನ ಎಂಬ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಕೇಂದ್ರ ಬಿಜೆಪಿ ಸರ್ಕಾರ ಜನರಿಗೆ ಯಾವುದೇ ಅಂತ ಅಚ್ಚೇ ದಿನನ್ನ ನೀಡ್ತಾ ಇಲ್ಲ. ಅದರ ಬದಲಾಗಿ ನಿರಂತರವಾಗಿ ಕೆಟ್ಟ ದಿನಗಳನ್ನೇ ಕೊಡ್ತಾ ಬಂದಿದೆ. ಇನ್ನು ಮುಂದಾದ್ರೂ ಕೂಡ ಬಿಜೆಪಿ ಸರ್ಕಾರ ಎಚ್ಚೆತ್ತುಕೊಂಡು ಬಡ ಜನರಿಗೆ, ನಿರ್ಗತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರವನ್ನ ಮಾಡಬೇಕು. ಯಾವುದೇ ರೀತಿಯಲ್ಲೂ ಕೂಡ ಕಾರ್ಪೊರೇಟ್ ವ್ಯವಸ್ಥೆಗಳ ಪರವಾಗಿ ಸರ್ಕಾರವನ್ನ ಮಾಡಬಾರ್ದು. ರೈತರ ಪರ, ಅಲ್ಪಸಂಖ್ಯಾತ ಪರ, ಹಿಂದುಳಿದ ವರ್ಗದ ಪರ, ಮಹಿಳೆಯರ ಪರ, ಶೋಷಿತ ಪರ, ಎಲ್ಲರ ಪರ ಅಧಿಕಾರವನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಶಶಾಂಕ್, ರಿಜ್ವಾನ್, ಮನು, ದರ್ಶನ್, ಶಮನ್ ಸೇರಿದಂತೆ ಇತರರು ಹಾಜರಿದ್ದರು. ಕಳೆದ 40 ವರ್ಷಗಳ ಹೋರಾಟದ ಕೂಗು ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಹೊಸ ನೇಮಕಾತಿ, ಬ್ಯಾಕ್ಲಾಗ್ ನೇಮಕಾತಿ ಮತ್ತು ಮೀಸಲಾತಿಯಡಿ ಬಡ್ತಿಯನ್ನ ಮಾಡುವಂತಿಲ್ಲ ಎಂದು ಒಳ ಮೀಸಲಾತಿ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಆಗ್ರಹಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ 40 ವರ್ಷಗಳ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವ ಭರವಸೆ ನೀಡಿ ಜನಗಣತಿಗೆ ಆದೇಶಿಸಿದೆ. ಆದರೆ ಈ ನಡುವೆ ಸಮಾಜದ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಸರ್ಕಾರದಲ್ಲಿ ಖಾಲಿ ಇರುವ 38,000 ಹುದ್ದೆಗಳು ಬಡ್ತಿ ಮೀಸಲಾತಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲು ಮುಂದಾಗಿದ್ದು, ಇದು ಮಾದಿಗ ಸಮುದಾಯವನ್ನ ಸಮಾನತೆಯಿಂದ ವಂಚಿಸುವ ತಂತ್ರಗಾರಿಕೆ. ಒಳ ಮೀಸಲಾತಿ ಜಾರಿ ಮಾಡಿದ ನಂತರ ಯಾವುದೇ ಹುದ್ದೆಗಳನ್ನು ತುಂಬಿದರೂ ನಮ್ಮ ಅಭ್ಯಂತರವಿಲ್ಲ. ಒಳ ಮೀಸಲಾತಿ ಜಾರಿ ಮಾಡದೆ ಹೊಸ ನೇಮಕಾತಿ, ಬ್ಯಾಕ್ಲಾಗ್ ಮತ್ತು ಬಡ್ತಿ ಮೀಸಲಾತಿ ಜಾರಿ ಮಾಡಿದಲ್ಲಿ ರಾಜ್ಯದ ಮಾದಿಗ ಸಮುದಾಯ ಉಗ್ರ ಹೋರಾಟ ಮಾಡುವುದು ಶತಸಿದ್ಧ ಎಂದರು. ಯಾತ್ರೆಯ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂತಹ ಒಳ ಮೀಸಲಾತಿ ಪರವಾಗಿ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸಿ, ಅದರಂತೆ ಇದು 6ನೇ ಜಿಲ್ಲೆಯಲ್ಲೂ ಮೈಸೂರು, ಚಾಮರಾಜನಗರ ಆರಂಭಿಸಿ ಮಂಡ್ಯ, ಮೈಸೂರು ಅದನ್ನು ಮುಗಿಸಿ ಇವತ್ತು ಹಾಸನಕ್ಕೆ ಬಂದಿರತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ನನ್ನ ಸ್ನೇಹಿತರು ಹಾಗೂ ರಾಜ್ಯ ಹೋರಾಟಗಾರರಾದಂಥ BR ಭಾಸ್ಕರ್ ಅವರು ಇಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಯಾತ್ರೆಯ ಮತ್ತೊಬ್ಬ ರೂವಾರಿಗಳು
ಅವರೊಟ್ಟಿಗಿರ್ತಕ್ಕಂತಹ ನಮ್ಮ ನಾರಾಯಣ ಸ್ವಾಮಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಜಿಲ್ಲೆಯ DSSನ ಹೋರಾಟಗಾರ ಅಂತ ಜಗದೀಶ್ ಚೌಡವಳ್ಳಿ ಅವರು ಕೂಡ ಇಲ್ಲಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಸತೀಶ್ ಕಬ್ಲಿ ಸತೀಶ್ ಅವರು ಕೂಡ ಹೋರಾಟಗಾರರು, ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಾನು ನಾಗರಾಜ್ ಹೆತ್ತೂರು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಹೋರಾಟ ಈಗಾಗಲೇ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಸಾಕಷ್ಟು ಶ್ರಮ ಪಡ್ತಿರ್ತಕ್ಕಂತಹ ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜ್ ಹೆತ್ತೂರು, ಸೋಮಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಗರದ ಸರ್ಕಾರಿ ITI ಕಾಲೇಜಿನಲ್ಲಿ ಶುಕ್ರವಾರ CSR 2024-25 ಅಡಿಯಲ್ಲಿ CNC ಲ್ಯಾಬ್ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಡೆಸಿಕೊಟ್ಟರು. ಬೇಕಿದೆ. ಬೇಸಿಕ್ ಇಂದ ನಾವು ಕನ್ವರ್ಷನ್ ಮಿಷನ್ ಅಲ್ಲಿ 1 ವರ್ಷ ಕೆಲಸ ಮಾಡ್ತಾರೆ ಹುಡುಗರು. ಆನಂತರ ಇನ್ನೊಂದು ವರ್ಷ CNC ಹೋಗ್ತಾರೆ. ಬೇಸಿಕ್ ಅಲ್ಲಿರುವಂತಹ CNC-ಗಿಂತ ಮುಂಚೆ ಒಂದು 6 ಲೇತ್ನ ನೀವು ಇದೇ ರೀತಿಯಲ್ಲಿ ಕೊಡಿಸ್ಬಿಟ್ರೆ ಒಂದು ಟ್ರೇಡ್ನ ನೀವು ಪೂರ್ತಿ ಅಪ್ಡೇಟ್ ಮಾಡಿದಂಗೆ ಆಗುತ್ತೆ. ಆ ಟ್ರೇಡ್ಗೆ ಪೂರ್ತಿ ಅಪ್ಡೇಟ್ ಮಾಡಿದಂಥ ಕೀರ್ತಿ ನಿಮಗೆ ಸಿಗುತ್ತೆ. ಹಾಗೆ ದಯವಿಟ್ಟು ನಾನು ಆ ಟ್ರೇಡಿನ ಕ್ರಿಯಾ ತರಬೇತಿ ಅಧಿಕಾರಿಯಾಗಿ ಹಾಗೂ ಹತ್ರ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಬೇಸಿಕ್ ಟರ್ನಿಂಗ್ ಕಲ್ತ ನಂತರ CNC ಹೋಗ್ತಾರೆ, ಸೀದಾ ಟರ್ನಿಂಗ್ ಹೋಗಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಒಂದು 6 CNC ಲೇತ್ಗಿಂತ ಮುಂಚೆ ಕನ್ವರ್ಷನ್ ಲೇತ್ನ ಕೊಡಿಸಿದ್ರೆ ನಮ್ಮ ಇಡೀ ಟರ್ನರ್ ಟ್ರೇಡ್ ಚೂರ್ಣಿಯಾಗಿರ್ತೀವಿ. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ವಿದ್ಯಾರ್ಥಿಗಳು ಕಲಿಕೆ ಅಂತರದಲ್ಲಿ ಪಡೆಯಬೇಕಾದ ಶ್ರಮ ಹಾಗೂ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳುವ ಬಗ್ಗೆ ಸಲಹೆಯನ್ನ ನೀಡಿದರು. ಸೊ ಗೌರ್ಮೆಂಟ್ ಜಾಬು ಇವಾಗ ಅದನ್ನೇ ನಾವೇನು ಗ್ರಾಂಟೆಡ್ ಆಗಿ ತೊಗೊಂಡಿದ್ದೀವಿ. ನಾನು ಕೆಲಸ ಮಾಡಲಿ ಬಿಡಲಿ, ಈಗ ಸರ್ಕಾರ ಸಂಬಳ ಕೊಡ್ತಲ್ಲ ಅಂತಂದ್ರೆ ನೋ, ಹಂಗಲ್ಲ. ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಪೀಪಲ್ ಅಂದರೆ ಗೌರ್ಮೆಂಟ್ ಆಫೀಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ದೋಸ್ ಪೀಪಲ್ ಶುಡ್ ವರ್ಕ್ ಲೈಕ್ ಅ ಪ್ರೈವೇಟ್ ಪೀಪಲ್, ಪ್ರೈವೇಟ್ ಕಂಪನಿ ಪೀಪಲ್. ಅರ್ಥ ಆಯ್ತಾ? ಪ್ರೈವೇಟ್ ಕಂಪನಿಯಲ್ಲಿ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಪಿಳ್ಳೈ ಅವ್ರಿಗೇನು ಕಳಿಸಿಲ್ಲ ಪಾಪ, ಅವ್ರದ್ದು ಪಿಳ್ಳೈ ಈಸ್ ನೆಸೆಸರಿ, ಆರ್ ಮೇಡಮ್ ಈಸ್ ನೆಸೆಸರಿ, ಅಬ್ಸಲ್ಯೂಟ್ಲಿ ನೆಸೆಸರಿ ಟು ಅ ಕಂಪನಿ. ಸೊ ಅವ್ರನ್ನ ಕಳಿಸಿರ್ಲಿಕ್ಕಿಲ್ಲ. ಆದರೆ ಬೇರೆ ಕಡೆ ವೆನ್ ದ ಡಿಮಾಂಡ್ ಸಪ್ಲೈ ಥಿಯರಿ, ಜಾಸ್ತಿ ಜನ ಇದ್ದರೆ ನೀನು ಬೇಡಪ್ಪ, ನಿನಗಿಂತ ಅವ್ನು ಚೆನ್ನಾಗಿ ಮಾಡ್ತಾನೆ, ಅವನಿಗಿಂತ ಅವ್ನು ಚೆನ್ನಾಗಿ ಮಾಡ್ತಾನೆ, ಅವನಿಗಿಂತ ಇವ್ನು ಚೆನ್ನಾಗಿ ಮಾಡ್ತಾನೆ ಅಂತಂದ್ಬಿಟ್ಟು ಕಳಿಸ್ತಾರೆ. ಅಂದರೆ ಏನು ಗೊತ್ತಾ, ಮಾರ್ಕೆಟ್ ಥಿಯರಿ ಏನು ಅಂತಂದರೆ, ಕಡಿಮೆ ಇದರಲ್ಲಿ ನಿಮ್ಮ ಹಿಂದೆ ಯಾರು ಇದ್ದಾರೆ ತಲೆ ಮುಗಿಸ್ತೀನಿ, ಈ ಕಡೆ ನೀವು ಹಿಂದೆ ಸ್ವಲ್ಪ ಮುಂದೆ ಮಧ್ಯೆ ಬನ್ನಿ, ಗಮನ. ಸೊ ಏನು ಅಂತಂದರೆ ಹೆಚ್ಚು ಜನ ಇದ್ದರೆ ಒಂದು ಕೆಲಸ ಮಾಡೋಕ್ಕೆ ಕೇಳಿಸ್ಕೊಳ್ಳಿ. 12ನೇ ಶತಮಾನದಲ್ಲಿ ಬಸವಾದಿ ಪ್ರಥಮರ ಸಮಕಾಲೀನರಾದ ಅಕ್ಕಮಹಾದೇವಿ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ವಚನ ಸಾಹಿತ್ಯದಲ್ಲಿ ಜನಪರ ಮತ್ತು ಸಾಮಾಜಿಕ ಚಿಂತನೆಗಳು ಅಡಗಿದೆ. ಅಕ್ಕಮಹಾದೇವಿ ಸ್ತ್ರೀ ಕುಲದ ಅಸ್ಮಿತೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಹೇಳಿದರು. ಬೇಲೂರು ಪಟ್ಟಣದ ಲಯನ್ಸ್ ಭವನದ ಸಭಾಂಗಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್, ಕದಳಿ ಮಹಿಳಾ ವೇದಿಕೆ ಹಾಗೂ ಯುವ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಅಕ್ಕಮಹಾದೇವಿ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಕ್ಕಮಹಾದೇವಿಯ ಪ್ರತಿ ವಚನಗಳಲ್ಲಿ ವೈಚಾರಿಕತೆ, ಆತ್ಮಪ್ರತ್ಯಯನದ ಮೂಲಕ ಸಾಮಾಜಿಕ ಪ್ರಭುತ್ವದಲ್ಲಿ ಅಡಗಿದ ಅನಿಷ್ಟಗಳಿಗೆ ದಿಟ್ಟ ಉತ್ತರ ನೀಡಿದ್ದಾರೆ. ಕಲ್ಯಾಣ ಪಟ್ಟಣದ ಅನುಭವ ಮಂಟಪಕ್ಕೆ ಅಕ್ಕಮಹಾದೇವಿ ಬಂದ ಸಂದರ್ಭದಲ್ಲಿ ಅಲ್ಲಮಪ್ರಭು ಮತ್ತು ಅಕ್ಕಮಹಾದೇವಿ ನಡುವಿನ ಸಂಭಾಷಣೆ ಮನುಕುಲಕ್ಕೆ ಮಾದರಿಯಾಗಿದೆ ಎಂದರು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ನಿಜ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ಹೇಳಿ ಹೆಣ್ಣಿಗೆ ದೈವತ್ವ ಸ್ವರೂಪದ ಜೊತೆಗೆ ಸಮಾನತೆಯನ್ನು ಕೊಟ್ಟಂತ ಕಾಲಘಟ್ಟ. ಅಂತಹ ಕಾಲಘಟ್ಟದಲ್ಲಿ ಮುಂದುವರೆದು ಕೂಡ ಅಲ್ಲಮಪ್ರಭುಗಳು ಒಂದು ಮಾತನ್ನ ಹೇಳ್ತಾರೆ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆಮುಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿವಾತ್ಮನು ಹೆಣ್ಣುವಲ್ಲ ಗಂಡುವಲ್ಲ ನೋಡುವಂತೆ. ಅಂದ್ರೆ ಅವರ ಕಾಲಘಟ್ಟದಲ್ಲಿ ಹೆಣ್ಣು ಮತ್ತು ಗಂಡಿಗೆ ಭೇದ ಭಾವನೆ ಇರಲಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾಗಿ ತನ್ನ ಅತ್ಯಂತ ಸುರದ್ರೋಪಿಡಿ ಅಕ್ಕಮಹಾದೇವಿ ಅಂತಂದ್ರೆ, ಆಕೆ ಮಹಾದೇವಿ ಅಂತಂದ್ರೆ ಅತ್ಯಂತ ಸುರದ್ರೋಪಿ, ಅವರ ಇತಿಹಾಸವನ್ನ, ಅವರ ಬಗ್ಗೆ ವಚನ ವಿಶ್ಲೇಷಣೆಯನ್ನ ನಮ್ಮ ಮಧುಮಾಲತಿಯವರು ಮಾತಾಡ್ತಾರೆ ಅಂತ ನಾನು ಕೂಡ ಹೇಳ್ತಾ, ಇವತ್ತು ಏನು ಅಕ್ಕಮಹಾದೇವಿ ಯಾಕೆ ಒಂದು ಕಲ್ಯಾಣ ಪಟ್ಟಣ. ಸಾಹಿತಿ ಮಧುಮಾಲತಿ ಮಾತನಾಡಿ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೆಣ್ಣಿನ ಧ್ವನಿಯನ್ನ ಮೊದಲು ಧ್ವನಿ ಎತ್ತಿದವರು ಅಕ್ಕಮಹಾದೇವಿ. ಈಕೆ ವಚನಗಾರ್ತಿ, ಸ್ತ್ರೀಪರ ನಡೆದ ಬಂಡಾಯ ಹೋರಾಟದ ಆದ್ಯ ಪರ್ವತಕ್ಕಿಯಾಗಿದ್ರು. ಅವರ ಪ್ರತಿಯೊಂದು ವಚನ ಸಾಹಿತ್ಯ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯುವ ಕೈದೀವಿಗಳಾಗಿವೆ ಎಂದರು. ಕೂಡ ಅಲ್ಲಿ ನೀರೊಳಗಿನ
ಹುಣಸೆ ಹಣ್ಣಿನ ರಸವಾದಂತಾಗುತ್ತೆ. ಕಟ್ಟ ಕಡೆಗೆ ಅವನು ಬಂದು ಅವಳಿಗೆ ಕದಳಿ ವನದಲ್ಲಿ ಕ್ಷಮೆಯನ್ನು ಕೇಳಿದ ಅನ್ನುವಂಥ ಒಂದು ಐತಿಹ್ಯ ಕೂಡ ಇದೆ. ಅಕ್ಕಮಹಾದೇವಿಯ ಒಂದು ಹಲವಾರು ವಿಚಾರಗಳನ್ನು, ಹೆಚ್ಚು ಹೆಚ್ಚು ಮೌಲ್ಯಯುತವಾದಂತಹ ವಿಚಾರಗಳನ್ನು ನಾವು ಹರಿಹರನ ಮಹಾದೇವಿಯಕ್ಕನ ರಗಳೆ ಹಾಗೂ ಶ್ರೀಯುತ ತಿಪ್ಪೇರುದ್ರ ಸ್ವಾಮಿಯವರು ಬರೆದಿರುವಂತಹ ಕದಳಿಯ ಕರ್ಪೂರ ಅನ್ನುವಂತಹ ಗ್ರಂಥಗಳಲ್ಲಿ ನಾವು ಅದನ್ನು ಹೆಚ್ಚಾಗಿ ಕಾಣಬಹುದು. ಅಕ್ಕ ಉಡುದಡಿಯಿಂದ ಸುಮಾರು 700 ಕಿಲೋಮೀಟರ್ಗಳಷ್ಟು ದೂರವನ್ನು ಒಬ್ಬಂಟಿಯಾಗಿ ನಿರ್ವಸ್ತಳಾಗಿ ಪೇಶಾಂಬರಿಯಾಗಿ ಅವಳು ಶ್ರೀಶೈಲಕ್ಕೆ ಆಗಮಿಸಿದಳು. ಅವಳ ಒಂದು ಜೀವನದ ಪ್ರಮುಖ ಘಟ್ಟವನ್ನು ನಾವು 2 ಘಟ್ಟಗಳನ್ನು ನಾವು ಅತ್ಯಂತ ಸೊಗಸಾಗಿ ವಿವರಿಸಿದ್ದಾರೆ. ಯಾವುದಪ್ಪ ಅಂತಂದರೆ, ಅವಳು ಸಂಸಾರವನ್ನೆಲ್ಲ ತ್ಯಜಿಸಿ ಕದಳಿಗೆ ಬಂದಾಗ ಶ್ರೀಶೈಲಕ್ಕೆ ಬಸವಣ್ಣನವರ ಕಾರ್ಯಕ್ರಮದಲ್ಲಿ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಚೇಗೌಡ, ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಎಎಸ್ ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಜೌಗಲ್ನಲ್ಲಿ ಶ್ರೀ ಕರಿಯಮ್ಮ ದೊಡ್ಡಮ್ಮ ಪ್ಲೇಗಿನಮ್ಮ ದೇವಿಯವರ ಅದ್ದೂರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಶಾಂತಿಯುತವಾಗಿ ನಡೆಯಿತು. ಗ್ರಾಮದಲ್ಲಿ ಏಪ್ರಿಲ್ 8ರಂದು ಪ್ರಾರಂಭವಾದ ದೇವಿಯರ ಹಬ್ಬವು ಏಪ್ರಿಲ್ 11ರ ಶುಕ್ರವಾರದಂದು ಮುಕ್ತಾಯವಾಯಿತು. ಮಂಗಳವಾರದಂದು ದೊಡ್ಡಬಾನ ಕಾರ್ಯಕ್ರಮ ಹಾಗೂ ರಾತ್ರಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಭವ್ಯ ಮಂಟಪದಲ್ಲಿ ಶ್ರೀಯವರ ಉತ್ಸವವು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. 11ನೇ ಶುಕ್ರವಾರದಂದು ನಾನಾ ಭಾಗಗಳಿಂದ ಬಂದಂತಹ ಭಕ್ತಾದಿಗಳಿಗೆ ದೇವಿಗೆ ಹರಕೆ ಇತ್ಯಾದಿಗಳನ್ನು ಅರ್ಪಿಸಿದರು. ಮಧ್ಯಾಹ್ನ ಕರ್ನಾಟಕ ಲಗ್ನದಲ್ಲಿ ದೇವಿಯ ಬೌದ್ಧ ಸಮಾಜದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಏಪ್ರಿಲ್ 14ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ನಾಗಸೇನಾ ತಿಳಿಸಿದರು. ಸಕಲೇಶಪುರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಹೇಮಾವತಿ ಪ್ರತಿಮೆಯಿಂದ ಮೆರವಣಿಗೆಯ ಮೂಲಕ ಮಿನಿ ವಿಧಾನಸೌಧದ ಬಳಿ ಬಂದು ಅಂಬೇಡ್ಕರ್ ಪ್ರತಿಮೆಗೆ ಬೌದ್ಧ ಧರ್ಮದ ಪ್ರಕಾರ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಮಾಲಾರ್ಪಣೆ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಸಮಸ್ತ ಬೌದ್ಧ ಸಮಾಜದ ಬಂಧುಗಳು, ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಾವು ಎಂಬಲ್ಲಿ ಹುಟ್ಟುತ್ತಾರೆ. ಅದಾದ ನಂತರ ಅವರು ಹುಟ್ಟಿದ ನಂತರ ಅವರು ಈ ಸೋಷಿಯಲ್ ಸಮಾಜದಲ್ಲಿ ಬೆಳೆದು ಅವರು ವಿದ್ಯಾಭ್ಯಾಸನ ಮಾಡಿ ಆಮೇಲೆ ಭಾರತದ ಒಂದು ಸಂವಿಧಾನ ರಚನೆ ಮಾಡ್ತಕ್ಕಂಥ ಒಂದು ಅವಕಾಶ ಅವರಿಗೆ ಸಿಗುತ್ತೆ. ಆ ಸಂವಿಧಾನ ರಚನೆ ಮಾಡಿದ ನಂತರ ಅವರು 1949ರಲ್ಲಿ ಅದು ಸಂವಿಧಾನನ ಅರ್ಪಣೆ ಮಾಡ್ತಾರೆ. ಅದಾದ ನಂತರ ಅದು 1950 ಜನವರಿ 26ರಲ್ಲಿ ಅದು ಜಾರಿಯಾಗುತ್ತೆ. ಇವೆಲ್ಲವನ್ನೂ ಮುಗಿಸಿದ ನಂತರ ಎಲ್ಲ ನಾಗರಿಕ ಸಮಾಜವೂ ಕೂಡ ಒಂದು ಬದುಕಿನ ಹಕ್ಕು ಕೊಟ್ಟು ಸ್ವತಂತ್ರವಾಗಿ ಬದುಕತಕ್ಕಂಥ ಒಂದು ವ್ಯವಸ್ಥೆನ ಕಲ್ಪಿಸಿಕೊಟ್ಟು, ಅದಾದ ನಂತರ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅವರು 1956 ಅಕ್ಟೋಬರ್ 14ರಲ್ಲಿ ಅವರು ಬೌದ್ಧ ಧರ್ಮ ದೀಕ್ಷೆನ ಸುಮಾರು 5 ಲಕ್ಷ ಅನುಯಾಯಿಗಳೊಂದಿಗೆ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರು 134ನೇ ವರ್ಷದ ಈ ಹುಟ್ಟುಹಬ್ಬ ಇರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಬೌದ್ಧ ಉಪಾಸಕರಾದ ಅಮರ್ ಬೈಕೆರೆ, ವೀರಭದ್ರ ಬೈಕೆರೆ, ಶಿವು ಬೈಕೆರೆ, ರಮೇಶ್ ದೊಡ್ಡನಾಗರ ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಲ್ಕಲ್ಪುರ ಮತ್ತು ಕುಂತೂರು ಗ್ರಾಮಗಳಲ್ಲಿ ಸುಮಾರು 42 ಲಕ್ಷ ಅಂದಾಜು ವೆಚ್ಚದಲ್ಲಿ ಸಿಸಿ ರಸ್ತೆಗೆ ಹಾಗೂ ಚರಂಡಿ ನಿರ್ಮಾಣದ ಕಾಮಗಾರಿಗೆ ಶಾಸಕ ಆರ್ ಕೃಷ್ಣಮೂರ್ತಿ ಈ ವೇಳೆ ಮಾತನಾಡಿದ ಶಾಸಕರು, ಸಿಲ್ಕಲ್ಪುರ ಹಾಗೂ ಕುಂತೂರು ಗ್ರಾಮಗಳಲ್ಲಿ ಸಿಸಿ ರಸ್ತೆ ಚರಂಡಿಗೆ ನಿರ್ಮಾಣ ಕಾಮಗಾರಿಗೆ ಸುಮಾರು 42 ಲಕ್ಷ ಅಂದಾಜು ವೆಚ್ಚದಲ್ಲಿ ಈ ಗ್ರಾಮಗಳಲ್ಲಿ ಕಾಮಗಾರಿಗೆ ಪೂಜೆ ಮಾಡಲಾಗಿದೆ. ಕುಂತೂರು ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪ ಅವರ ಅನುದಾನದಲ್ಲಿ ಈಗ 20 ಲಕ್ಷ ಬಿಡುಗಡೆ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಾನು ಅನುದಾನದಲ್ಲಿ ಉಳಿದ ಹಣವನ್ನು ಬಿಡುಗಡೆ ಮಾಡಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು. ಸಿಲ್ಕಲ್ಪುರ ಗ್ರಾಮದಲ್ಲೂ ಕೂಡ ಪರಿಶಿಷ್ಟ ಜಾತಿ ಬೀದಿಯ ರಸ್ತೆ ಚರಂಡಿಗೆ ಭೂಮಿ ಪೂಜನೆ ಮಾಡಿ ಸುಮಾರು 25 ಲಕ್ಷ ಅಂದಾಜು ವೆಚ್ಚದಲ್ಲಿ ಚಾಲನೆ ಕೊಟ್ಟಿದ್ದೇನೆ. ಈ ಕುಂತೂರಿನ ಈ ನಮ್ಮ ಪರಿಸ್ಥಿತಿ ಬೀದಿ ಭಾಗದಲ್ಲೂ ಕೂಡ ಈ ಮುಖ್ಯ ಚರಂಡಿ ಏನಿದೆ ಇದು ಮಳೆಗಾಲದಲ್ಲಿ ಬಂದು ಊರೆಲ್ಲ ನೀರು ತುಂಬಿಕೊಳ್ಳುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ಇದನ್ನು ಸುಲಲಿತವಾಗಿ ಈ ನೀರು ಊರಿಂದ ಹೊರಗೆ ಹೋಗ್ತಕ್ಕಂಥದ್ದಕ್ಕೆ ಈಗ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಎಚ್.ಸಿ. ಮಹದೇವಪ್ಪನವರು ವಿಶೇಷ ಅನುದಾನ ಕೊಟ್ಟಿದ್ದೀವಿ 20 ಲಕ್ಷ ರೂಪಾಯಿ. 20 ಲಕ್ಷ ರೂಪಾಯಿಗೆ ಅದು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೆಚ್ಚುವರಿ ಎಷ್ಟು ಬೇಕು ಅಂಥೇಳಿ ನಾನು ನಮ್ಮ ಡಿ ಅವರಿಗೆ ಹೇಳಿದ್ದೀನಿ. ಅದರ ಉಳಿದ ಬಾಕಿನೂ ಕೂಡ ನಾನು ಅವಕಾಶ ಮಾಡಿಕೊಡ್ತೀನಿ. ಈಗ ತಕ್ಷಣದಲ್ಲಿ 20 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಗೊಬ್ಬಳಿಪುರದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಇವತ್ತು, ಅದನ್ನು ಮುಂದೂಡಿದ್ದೀನಿ. ಯಾಕಂದರೆ ಇದು ಅಪ್ರೂವ್ ಆಗಿರೋದು SCP ಕಾಂಪೋನೆಂಟ್ ಪ್ರೋಗ್ರಾಮು. ಅಲ್ಲಿ ಯಾರು ಹೆಸರನ್ನ ಉಲ್ಲೇಖ ಮಾಡಿದರೂ ಆ ಹೆಸರಿನವರು SCP ಕಾಲೋನಿ SC ಕಾಲೋನಿಲಿ ಇಲ್ಲ. ಹಾಗಾಗಿ ಅದು
ಆ ಒಂದು ರಸ್ತೆಯನ್ನು ಬದಲಾವಣೆ ಮಾಡಿ ಅದನ್ನು ಇನ್ನೊಂದಿನ ಪೂಜೆಯನ್ನು ಇಟ್ಕೊಳ್ಳೋಣ ಅಂತ ತೀರ್ಮಾನ ತಗೊಂಡಿದ್ದೆ. ಈ ಸಂದರ್ಭದಲ್ಲಿ ಇಂಜಿನಿಯರ್ ಚಿಕ್ಕಲಿಂಗಯ್ಯ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕುಂತೂರು ಮೊಳೆ ರಾಜೇಂದ್ರ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಂತೂರು ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ್ದ ಮೇಕೆಯ ಮೇಲೆ ಚಿರತೆ ದಾಳಿ ಮಾಡಿ ಮೇಕೆ ಬಲಿ ತೆಗೆದುಕೊಂಡಿರುವ ಘಟನೆ ಮಳವಳ್ಳಿ ತಾಲೂಕಿನ ಅಕ್ಕಮ್ಮನಕೊಪ್ಪಲು ಗ್ರಾಮದಲ್ಲಿ ಗ್ರಾಮದ ಬಸಮ್ಮ ಎಂಬುವರಿಗೆ ಸೇರಿದ ಮೇಕೆ ಬಲಿಯಾಗಿದ್ದು, ಕಳೆದ ಒಂದು ವಾರದಿಂದ ಗ್ರಾಮದಲ್ಲಿ ಚಿರತೆ ಹಾವಳಿಯಿಂದ ಮೇಕೆ, ನಾಯಿ, ಎಮ್ಮೆ, ಕರುಗಳು ಸೇರಿದಂತೆ ಹಲವು ಸಾಕು ಪ್ರಾಣಿಗಳು ಬಲಿಯಾಗುತ್ತಿದೆ. ಇದರಿಂದ ಗ್ರಾಮಸ್ಥರು, ರೈತರು ತಿರುಗಾಡಲು ಭಯಭೀತರಾಗಿದ್ದು, ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಅರಣ್ಯ ಇಲಾಖೆಯವರು ಬೋನಿಟ್ಟು ಚಿರತೆಯನ್ನ ಸೆರೆ ಹಿಡಿಯುವಂತೆ ಗ್ರಾಮದ ಮುಖಂಡ ಮಹದೇವಸ್ವಾಮಿ ಒತ್ತಾಯಿಸಿದರು. ರವಿ ಎಂಬರ ಮನೆ ತಗೊಂಡು ಹೋಗಿ ಚಿರತೆ ದಾಳಿ ಮಾಡಿ ಆಗ ಒಂದಷ್ಟು ಹೆಣ್ಮಕ್ಳು ಹೇಳ್ಕೊಂಡು ಹೋಗಿತ್ತು. ಆಗ ನಾವು ಅರ್ಜಿ ಕೊಟ್ಬಿಟ್ಟು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಬಿಟ್ಟು ಏನು ಸೂಕ್ತವಾದ ಕ್ರಮ ತಗೊಳ್ಳಿಲ್ಲ. ಇದೇ ರೀತಿ ಚಾರಕಪ್ಪ ಮಾದೇವಣ್ಣನವರ ಹಸಿಂಕರ ಹತ್ರ ಹೇಳ್ಕೊಂಡು ಹೋಗಿತ್ತು. ಆಗ ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಚಿರತೆ ಪ್ರತಿ 3 ದಿನಕ್ಕೆ 4 ದಿನಕ್ಕೆ ಬಂದು ಗ್ರಾಮದಲ್ಲಿ ದಾಳಿ ಮಾಡಿ ನಾಯಿ ಹೇಳ್ಕೊಂಡು ಹೋಗೋದು, ಹಸಿಂಕರ ಹೇಳ್ಕೊಂಡು ಹೋಗೋದು, ಮತ್ತು ಹೆಣ್ಮಕ್ಳು ಹೇಳ್ಕೊಂಡು ಹೋಗೋದು, ಈ ಥರ ಮಾಡ್ತಾರೆ. ಅರಣ್ಯ ಇಲಾಖೆಗೆ ಏನ PDOಗೂ ಹೇಳಿದ್ವಿ, RIಗೆ ಹೇಳಿದ್ವಿ, VAಗೆ ಹೇಳಿದ್ರು, ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈ ಮುಂದೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಗ್ರಾಮಸ್ಥರವಾಗಿ ಹೇಳ್ತಿದ್ದೀವಿ. ಟಿನರಸೀಪುರ ಪಟ್ಟಣದ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. 5 ಗ್ರಾಮದ ಯಜಮಾನರ ಸಮ್ಮುಖದಲ್ಲಿ ತಹಶೀಲ್ದಾರ್ TG ಸುರೇಶ್ ಆಚಾರ್ ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಭಕ್ತರು ಸಡಗರ ಸಂಭ್ರಮದಿಂದ ರಥ ಎಳೆದು ಇಷ್ಟಾರ್ಥ ನೆರವೇರಿಕೆಗಾಗಿ ರಥಕ್ಕೆ ಹಣ್ಣು ಜಮನ ಎಸೆದು ಭಕ್ತಿ ಭಾವ ಮೆರೆದರು. ದಾಸೋಹ ಭವನದಲ್ಲಿ ಪ್ರತಿನಿತ್ಯ 300ರಿಂದ 400 ಜನಕ್ಕೆ ದಾಸೋಹ ನಡೆಯುತ್ತಿತ್ತು. ಈ ದಿನ ವಿಶೇಷವಾಗಿ 4000 ಜನಕ್ಕೆ ದಾಸೋಹ ಭವನದಲ್ಲಿ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಲ್ಲಲ್ಲಿ ದಾನಿಗಳಿಂದ ನೀರು, ಮಜ್ಜಿಗೆ, ಪಾನಕ ವಿತರಣೆ ಮಾಡುವುದರೊಂದಿಗೆ ಬಿರು ಬೇಸಿಗೆಯಲ್ಲಿ ದಣಿವರಿದಿದ್ದ ಭಕ್ತಾದಿಗಳಿಗೆ ತಂಪು ಮಾಡಿ ಧನ್ಯತಾ ಭಾವ ಮೆರೆದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸೌಜನ್ಯ ಹತ್ಯೆ ಪ್ರಕರಣ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ಗೆ ಶಾಕ್. ಸಮೀರ್ MD ವಿರುದ್ಧ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲು. ತಕ್ಷಣವೇ ವಿವಾದಿತ ವಿಡಿಯೋ ಡಿಲೀಟ್ ಮಾಡುವಂತೆ ಸೂಚನೆ. ಪತ್ರಕರ್ತರ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. ಪಂದ್ಯಗಳಲ್ಲಿ ಉತ್ತಮ ಆಟದ ಮೂಲಕ ಗಮನ ಸೆಳೆದ ಪತ್ರಕರ್ತರು. ಪಂದ್ಯಾವಳಿಗೆ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಲಾರಿ ಮಧ್ಯ ಭೀಕರ ಅಪಘಾತ. ಚಾಲಕನ ಸ್ಥಿತಿ ಚಿಂತಾಜನಕ. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ರಾಷ್ಟ್ರೀಯ ಹೆದ್ದಾರಿ 75ರ ಸೋಲೂರು ಬಳಿ ಘಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.